ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಸ್ವಂತ ಮನೆ ಇರಬೇಕು, ಒಂದು ಸೈಟ್ ಖರೀದಿಸಬೇಕು ಎಂಬ ದೊಡ್ಡ ಆಸೆ ಇರುತ್ತದೆ. ಆದರೆ ಎಷ್ಟೋ ಬಾರಿ ಹಣವಿದ್ದರೂ ಏನೋ ಒಂದು ವಿಘ್ನ ಎದುರಾಗಿ ನಮ್ಮ ಕನಸು ಅರ್ಧಕ್ಕೆ ನಿಂತು ಬಿಡುತ್ತದೆ. ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಅಥವಾ ಮನೆ ಕಟ್ಟಲು ಎದುರಾಗುವ ಅಡೆತಡೆಗಳಿಗೆ ಒಂದು ದಿವ್ಯ ಪರಿಹಾರವಿದೆ ಎಂದು ನಿಮಗೆ ಗೊತ್ತೇ? ಹೌದು, ಇಂದು ನಾವು ನಿಮ್ಮನ್ನು ಕರೆದೊಯ್ಯುತ್ತಿರುವುದು ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಕಲ್ಲಹಳ್ಳಿಯಲ್ಲಿರುವ ಪ್ರಖ್ಯಾತ ಭೂವರಹಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಕೇವಲ ಭಕ್ತಿಯ ಕೇಂದ್ರವಲ್ಲ, ಸಾವಿರಾರು ಭಕ್ತರ ನಂಬಿಕೆಯ ಆಶಾದೀಪ. ಬನ್ನಿ ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ಮತ್ತು ಇಲ್ಲಿನ ಪವಾಡಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಕ್ಷೇತ್ರದ ಮಹಿಮೆ ಮತ್ತು ಇತಿಹಾಸ. ಹೇಮಾವತಿ ನದಿಯ ದಡದಲ್ಲಿರುವ ಈ ಕ್ಷೇತ್ರ ಅತ್ಯಂತ ಪುರಾತನವಾದದ್ದು. ಈ ದೇವಸ್ಥಾನ ಸುಮಾರು 2500 ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ. ಪುರಾಣಗಳ ಪ್ರಕಾರ ಈ ಸ್ಥಳದಲ್ಲಿ ಹಿಂದೆ ಗೌತಮ ಮಹರ್ಷಿಗಳು ಕಠೋರ ತಪಸ್ಸನ್ನು ಮಾಡಿದ್ದರು. ಅವರ ತಪಸ್ಸಿನ ಫಲವಾಗಿ ಈ ಭೂಮಿ ಅತ್ಯಂತ ಪವಿತ್ರವಾಯಿತು. ನಂತರದ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ರಾಜ ವೀರಬಲ್ಲಾಳನು ಬೇಟೆಗೆಂದು ಕಾಡಿಗೆ ಬಂದಾಗ ಇಲ್ಲಿ ದಾರಿ ತಪ್ಪಿದ್ದನಂತೆ. ಕತ್ತಲೆಯಲ್ಲಿ ಭಯಭೀತನಾದ ರಾಜ ದೈವ ಪ್ರಾರ್ಥನೆ ಮಾಡಿದಾಗ ಅವನಿಗೆ ಒಂದು ದಿವ್ಯ ಪ್ರಕಾಶ ಕಾಣಿಸಿತು. ಆ ಬೆಳಕನ್ನು ಹಿಂಬಾಲಿಸಿದ ರಾಜನಿಗೆ ಭೂಮಿಯ ಅಡಿಯಲ್ಲಿ ಹೂತು ಹೋಗಿದ್ದ ಭಗವಾನ್ ವರಹಸ್ವಾಮಿಯ ಸಾಲಿಗ್ರಾಮ ಶಿಲೆಯ ವಿಗ್ರಹ ಗೋಚರವಾಯಿತು. ರಾಜನ ಕನಸಿನಲ್ಲಿ ಬಂದ ಸ್ವಾಮಿ ಅದೇ ಸ್ಥಳದಲ್ಲಿ ದೇವಸ್ಥಾನ ನಿರ್ಮಿಸಲು ಆಜ್ಞಾಪಿಸಿದ್ದನು ಎಂಬುದು ಇಲ್ಲಿನ ಐತಿಹ್ಯ. ವಿಗ್ರಹದ ವೈಶಿಷ್ಟ್ಯ. ಇಲ್ಲಿನ ಪ್ರಧಾನ ದೈವ ಭೂವರಾಹ ಸ್ವಾಮಿ. ಇದು ಸುಮಾರು 18 ಅಡಿ ಎತ್ತರದ ಏಕಶಿಲಾ ವಿಗ್ರಹವಾಗಿದ್ದು ಶುದ್ಧ ಸಾಲಿಗ್ರಾಮ ಶಿಲೆಯಿಂದ ಕೆತ್ತಲ್ಪಟ್ಟಿದೆ. ಮಹಾವಿಷ್ಣುವು ಹಿರಣ್ಯಾಕ್ಷ ಎಂಬ ರಾಕ್ಷಸನನ್ನು ಸಂಹರಿಸಿ ಪಾತಾಳದಲ್ಲಿದ್ದ ಭೂದೇವಿಯನ್ನು ತನ್ನ ಕೋರೆ ಹಲ್ಲುಗಳ ಮೇಲೆ ಹೊತ್ತು ತಂದು ಉದ್ಧಾರ ಮಾಡಿದ ಅವತಾರವೇ ಈ ವರಹ ಅವತಾರ. ಇಲ್ಲಿನ ವಿಗ್ರಹದಲ್ಲಿ ಸ್ವಾಮಿಯು ಭೂದೇವಿಯನ್ನು ತನ್ನ ಮಡಿಲ ಮೇಲೆ ಕೂರಿಸಿಕೊಂಡಿದ್ದಾನೆ. ವಿಶೇಷವೆಂದರೆ ಇಲ್ಲಿ ಭೂದೇವಿಯು ಸ್ವಾಮಿಯನ್ನು ಮತ್ತು ಭಕ್ತರನ್ನು ಇಬ್ಬರನ್ನೂ ನೋಡುವಂತಹ ಸುಂದರ ಭಂಗಿಯಲ್ಲಿರುವಳು. ಭಕ್ತರ ಭೂಮಿಗೆ ಸಂಬಂಧಿಸಿದ ಕೋರಿಕೆಗಳನ್ನು ಅಮ್ಮನವರು ಸ್ವಾಮಿಯ ಮೂಲಕ ಈಡೇರಿಸುತ್ತಾರೆ ಎಂಬ ನಂಬಿಕೆ ಇಲ್ಲಿದೆ. ಮನೆ, ಭೂಮಿ ಸಂಬಂಧಿತ ಪೂಜೆಗಳು. ಸ್ನೇಹಿತರೆ, ಈ ದೇವಸ್ಥಾನದ ಅತ್ಯಂತ ವಿಶೇಷವಾದ ಆಚರಣೆ ಎಂದರೆ ಮೃತ್ತಿಕಾ ಪೂಜೆ ಅಂದರೆ ಮಣ್ಣಿನ ಪೂಜೆ ಮತ್ತು ಇಷ್ಟಿಕಾ ಪೂಜೆ ಅಂದರೆ ಇಟ್ಟಿಗೆ ಪೂಜೆ. ಯಾರು ಸ್ವಂತ ಮನೆ ಕಟ್ಟಬೇಕು ಅಥವಾ ಸೈಟು ಖರೀದಿಸಬೇಕು ಎಂದು ಬಯಸುತ್ತಾರೋ ಅವರು ಇಲ್ಲಿಗೆ ಬಂದು ಇಟ್ಟಿಗೆ ಅಥವಾ ಮಣ್ಣನ್ನು ದೇವರಿಗೆ ಸಮರ್ಪಿಸಿ ಪೂಜೆ ಮಾಡಿಸುತ್ತಾರೆ. ಪೂಜೆಯ ನಂತರ ಆ ಮಣ್ಣನ್ನು ಅಥವಾ ಇಟ್ಟಿಗೆಯನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಮನೆಗೆ ತೆಗೆದುಕೊಂಡು ಹೋಗಿ ನಿತ್ಯವೂ ಪೂಜಿಸಬೇಕು. ಅವರ ಸಂಕಲ್ಪ ಈಡೇರಿದ ನಂತರ ಮತ್ತೆ ದೇವಸ್ಥಾನಕ್ಕೆ ಬಂದು ಸ್ವಾಮಿಗೆ ಕೃತಜ್ಞತೆ ಸಲ್ಲಿಸುವುದು ಇಲ್ಲಿನ ವಾಡಿಕೆ. ಅಲ್ಲದೆ ದೇವಸ್ಥಾನಕ್ಕೆ 11 ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಿದರೆ ಮನಸ್ಸಿನ ಇಷ್ಟಾರ್ಥಗಳು ಪೂರೈಕೆಯಾಗುತ್ತವೆ ಎಂದು ಭಕ್ತರು ಅನುಭವದಿಂದ ಹೇಳುತ್ತಾರೆ. ವಿಶೇಷ ದಿನಗಳು ಮತ್ತು ಸೇವೆಗಳು. ಪ್ರತಿ ತಿಂಗಳು ಸ್ವಾಮಿಯ ಜನ್ಮ ನಕ್ಷತ್ರವಾದ ರೇವತಿ ನಕ್ಷತ್ರದ ದಿನ ಇಲ್ಲಿ ವಿಶೇಷ ಮಹಾ ಅಭಿಷೇಕ ಮತ್ತು ಕಲ್ಯಾಣೋತ್ಸವ ನಡೆಯುತ್ತದೆ. ಅಂದು ಸ್ವಾಮಿಗೆ ಸಾವಿರಾರು ಲೀಟರ್ ಹಾಲು ಮತ್ತು ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನು ಮಾಡಲಾಗುತ್ತದೆ. ಈ ದಿನದಂದು ದರ್ಶನ ಪಡೆದರೆ ಅತ್ಯಂತ ಪುಣ್ಯದಾಯಕ ಎಂದು ಸಾವಿರಾರು ಭಕ್ತರು ರಾಜ್ಯಾದ್ಯಂತ ಆಗಮಿಸುತ್ತಾರೆ. ಯಜುರ್ವೇದದಲ್ಲಿ ಹೇಳಿರುವ ಭೂಸೂಕ್ತ ಪಾರಾಯಣ ಸೇವೆಯು ಇಲ್ಲಿ ನಡೆಯುತ್ತದೆ. ಇದು ಭೂಮಿಗೆ ಸಂಬಂಧಿಸಿದ ವಿಘ್ನಗಳನ್ನು ನಿವಾರಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಪ್ರಕೃತಿ ಸೌಂದರ್ಯ ಮತ್ತು ತಲುಪುವ ಮಾರ್ಗ. ಈ ದೇವಸ್ಥಾನವು ಕಾವೇರಿ, ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ ನದಿಗಳ ಸಂಗಮ ಕ್ಷೇತ್ರದ ಸಮೀಪದಲ್ಲಿದೆ. ಪ್ರಕೃತಿಯ ಮಡಿಲಲ್ಲಿರುವ ಈ ಸುಂದರ ದೇವಸ್ಥಾನವು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಬೆಂಗಳೂರಿನಿಂದ ಸುಮಾರು 160 ಕಿಲೋಮೀಟರ್ ಮತ್ತು ಮೈಸೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಮಂಡ್ಯ ಜಿಲ್ಲಾ ಕೇಂದ್ರದಿಂದ ಇದು ಸುಮಾರು 30 ಕಿಲೋಮೀಟರ್ ದೂರದಲ್ಲಿದ್ದು ಸಂಚಾರಕ್ಕೆ ಉತ್ತಮ ಬಸ್ ಸೌಲಭ್ಯಗಳಿವೆ. ನೋಡಿದ್ರಲ್ಲ ಸ್ನೇಹಿತರೆ, ಭೂಮಿಗೆ ಒಡೆಯನಾದ ವರಹಸ್ವಾಮಿ ನೆಲೆಸಿರುವ ಈ ಪುಣ್ಯಕ್ಷೇತ್ರದ ಮಹಿಮೆ ಎಷ್ಟು ಅಪಾರವೆಂದು. ನಿಮಗೂ ಮನೆ ಕಟ್ಟುವ ಆಸೆ ಇದ್ದರೆ ಅಥವಾ ಭೂಮಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿದ್ದರೆ ಒಮ್ಮೆ ಕಲ್ಲಹಳ್ಳಿಯ ಈ ಭೂವರಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.